ಸರ್. ಸರ್ ಈ ಪಶು ಆಹಾರ ಒಂದ್ ದಿನಕ್ಕೆ ಒಂದು ಎಮ್ಮಿಗೆ ಅಥವಾ ಒಂದು ಆಕಳಿಗೆ ಇಂತಷ್ಟು ಲಿಮಿಟ್ ಅಥವಾ ವೇಟ ಅಥವಾ ಏನಾರ ಇದ್ರ ಮೇಲೆ ಇದೆ ಸರ್? ಅದೇ ಕೊಡ್ಬೋದು. ಪಶು ಆಹಾರನ ಯಾವ ರೀತಿ ಕೊಡ್ತಾರೆ ಅಂದ್ರೆ ದೇಹದ ತೂಕಕ್ಕೆ ಒಂದು. ಹೌದು ಸರ್. ನಮ್ಮಿಂದ ಅದಕ್ಕೆ 300 kg ಹಸು ಇದೆ ಅಂದ್ರೆ ಆ 300 kg ದೇಹದ ತೂಕಕ್ಕೆ ಒಂದಿಷ್ಟು ನಿರ್ದಿಷ್ಟ ಪ್ರಮಾಣದ ಪಶು ಆಹಾರ ಕೊಡ್ಬೇಕು. ಜೊತೆಗೆ ಆ ಹಸು ಹಾಲು ಕೊಡ್ತಾ ಇದ್ರೆ ಹಾಲಿನ ತಕ್ಕಂಗೆ ಕೊಡ್ಬೇಕು. ಹೌದು ಸರ್. ಅಂದ್ರೆ ಈಗ ನಮ್ಮಲ್ಲಿ ಬಹಳಷ್ಟು ಜನ ಅದಕ್ಕೆ ಟೋಟಲಿ ಇದು ಆಹಾರ ಎಕ್ಸ್ಟ್ರಾ ಫುಡ್ ಕೊಡಂಗಿಲ್ಲ. ಆ ತರ ಫ್ಯಾಟ್ ಕಡಿಮೆ ಬರುತ್ತೆ, ಅವ್ರಿಗೆ ಲಾಭ ಕಡಿಮೆ ಆಗುತ್ತೆ ಸರ್. ಈಗ ನಾವು ಫ್ಯಾಟಿನ ಸಲುವಾಗಿ ಯಾವ ಆಹಾರ ಕೊಡ್ಬೋದು ಸರ್? ಅಲ್ಲ, ಮೇನ್ ಆಗಿ ಈಗ ಎಲ್ಲ ಪಶುಗಳಿಗೆ ಏನಂದ್ರೆ ಮೊದಲೇ ಮೇವು ಕೊಡ್ತಾರೆ. ಹೌದು ಸರ್. ಬಟ್ ಮೇವಲ್ಲಿ ಅಷ್ಟು ಸತ್ವ ಇರಲ್ಲ, ಹೊಟ್ಟೆ ತುಂಬಕ್ ಮಾತ್ರ ಆಗುತ್ತೆ. ಸತ್ವ ಬೇಕು ಅಂದ್ರೆ ಪಶು ಆಹಾರ ಹಾಕಬೇಕು. ಪಶು ಆಹಾರ ಒಂದು ದೇಹದ ನಿರ್ವಹಣೆಗೆ. ಹೌದು ಸರ್. ಅಂದ್ರೆ ಯಾಕೆ ನಿರ್ವಹಣೆ ಅಂದ್ರೆ ಅದಕ್ಕೆ ಓಡಾಡೋದಕ್ಕೆ, ಮಲಗಕ್ಕೆ, ಮೆಲ್ಕ್ ಹಾಕೋದಕ್ಕೆ ಶಕ್ತಿ ಬೇಕು, ಅದಕ್ಕೆ ಆಹಾರ ಬೇಕು. ಮತ್ತೆ ದೇಹದ ಬೆಳವಣಿಗೆಗೂ ಬೇಕು. ಜೊತೆಗೆ ಅಕಸ್ಮಾತ್ ಆ ಹಸು ಹಾಲು ಕೊಡ್ತಾ ಇದ್ರೆ ಇನ್ನು ಎಕ್ಸ್ಟ್ರಾ ಸ್ವಲ್ಪ ಪಶು ಆಹಾರ ಕೊಡ್ಬೇಕು. ಯಾಕಂದ್ರೆ ಆ ಮೇವುಗಳಲ್ಲಿ ಏನು ಸತ್ವ ಇರೋದಿಲ್ಲ. ಹೌದು ಸರ್. ಹಾಗಾಗಿ ಪಶು ಆಹಾರ ಮಾಡ್ಬೇಕು. ಈಗ ನಮ್ಮ ಹತ್ರ ಈಗ ನೀವು ಸಮತೋಲನ ಆಹಾರ ತಯಾರಿಸಿದ್ರೆ ಮಾತ್ರ ನಿಮಗೆ ಆ ಒಂದು ಹಸುವಿಂದ ಏನಾದ್ರೂ ಒಂದು ಲಾಭ ಉತ್ಪಾದನೆ ಆಗ ಸಾಧ್ಯ. ಈಗ ಬಹಳಷ್ಟು ಜನ ನಂಬಲ್ಲಿ ಏನ್ ಮಾಡ್ತಾರ ಸರ್, ಒಂದು ಹಸಿ ಮೇವು ಹಾಕಿ ಬಿಡ್ತಾರ. ಆ ಹಸಿ ಮೇವಿಂದ ಫ್ಯಾಟ್ ಬರಂಗಿಲ್ಲ. ಸೇರಿಸಬಹುದು. ಒಂದು ಸುಮಾರು ಹಸಿ ಮೇವೆ ಅಂತಾನೆ ಕೊಡೋದಾದ್ರೆ ಒಂದು 20-30 kg ಅಷ್ಟು ಹಸಿ ಮೇವು, ಒಂದು 3-4 kg ಅಷ್ಟು ಒಣಮೇವು, ಜೊತೆಗೆ ಒಂದಿಷ್ಟು ಪಶು ಆಹಾರ ಬೇಕು. ದೇಹ ತೂಕ ಅಂತ ಹೇಳಿದ್ನಲ್ಲ, ಒಂದು ಸುಮಾರು 1-1.5 kg ಅಷ್ಟು, ಒಂದು 300 kg ಹಸುಗೆ ದೇಹದ ಮೇಂಟೆನೆನ್ಸ್ ಗೆ ಬೇಕು. ಹಾಲು ಈಗ ಫಾರ್ ಎಕ್ಸಾಂಪಲ್ ಒಂದು ಹಸು ಹಾಲು ಬೇಕು, ಅದಷ್ಟು ಮಾಹಿತಿನ ಕೊಡ್ಬೋದು ಸರ್. ಈಗ ನಾವು ಪಶು ಆಹಾರ ಈಗ ನಂಬಲ್ಲಿ ಸಿಗೋದು ಆಲ್ರೆಡಿ ಕಲ್ಡೆ ಸಿಗ್ಬೋದು ಸರ್, ತೊಗರೆ ಹೊಟ್ಟು ಸಿಗ್ಬೋದು, ಅಥವಾ ಮೆಂಕೆಜೋಳ ಹೊಟ್ಟು ಸಿಗ್ಬೋದು ಸರ್. ಮೆಂಕೆಜೋಳ ನಮ್ಮ ಹತ್ರ ಬಿಸಿ ಮಾಡ್ಬೋದು ಸರ್. ಅದಕ್ಕೆ ಮಿಶ್ರಣ ಯಾವ ತರ ಮಿಶ್ರಣ ಮಾಡಬಹುದು? ಒಂದು ಪಶು ಆಹಾರ ಮಾಡ್ಬೇಕಂದ್ರೆ ನೋಡಿ, ಮಿನಿಮಮ್ 5 ಸಾಮಗ್ರಿ ಇರ್ಬೇಕು. ಹಾ ಸರ್. ಒಂದು ಕಾಳುಗಳು. ಹೌದು ಸರ್. ಅಂದ್ರೆ ಇದು ನಿಮ್ಮ ಮೆಕ್ಕೆಜೋಳ ಅಥವಾ ನಿಮ್ಮಲ್ಲಿ ರಾಗಿ ಇದ್ರೆ ರಾಗಿ. ನಾರ್ಮಲ್ ಆಗಿ ಯಾವ್ದು ಜಾಸ್ತಿ ಯೂಸ್ ಮಾಡೋದ್ರೆ ಮೆಕ್ಕೆಜೋಳ ಒಂದು. ಎರಡನೇದು ಅಕ್ಕಿ, ಬೂಸ ಅಥವಾ ತೌಡು ಅಥವಾ ಹೊಟ್ಟುಗಳು ಅಂತ ಹೇಳ್ತಾರೆ. ಅದು ಏನಂತಾರೆ, ನುಚ್ಚಿನ ಬಂದಾಗ. ಮೂರನೇದು ಪ್ರೋಟೀನ್ ಬೇಕಾಗುತ್ತೆ. ಪ್ರೋಟೀನಿಗೆ ನೀವು ಹಿಂಡಿನ ಕೊಡ್ಬೇಕಾಗುತ್ತೆ. 4ನೇ ಕಚ್ಚಾ ವಸ್ತು ಅಥವಾ 4ನೇ ಪದಾರ್ಥ ಅಂದ್ರೆ ಮಿನರಲ್ ಮಿಕ್ಸರ್. 5ನೇದು ಉಪ್ಪು. ಇಷ್ಟು 5 ಎಲ್ಲ ಮಿಶ್ರಣ. ಅದರಲ್ಲಿ ನಾವು ಸ್ವಲ್ಪ ಯೂರಿಯಾನು ಮಿಕ್ಸ್ ಮಾಡಬಹುದೇನು ಸರ್? ಮಾಡ್ಬೋದು. ನಮ್ಮ ಎಲ್ಲ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನೀವು ಆ ಒಂದಕ್ಕೆ ನೀವು 1% ಅಂತ ಹೇಳ್ತಾರೆ. 1 kg ತಯಾರಿಸಿದ್ರೆ 1 kg ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಅದು ಸ್ವಲ್ಪ ಎಫೆಕ್ಟ್ ಆಗೋ ಚಾನ್ಸ್ ಇರುತ್ತೆ. 1 kgಗೆ ನಿಮ್ಗೆ ಸೀಮಿತ ಮಾಡ್ಬೇಕಾಗುತ್ತೆ. ಹೌದು ಸರ್. ಬೇಕಿರೋ ಪಶು ಆಹಾರ ಮಾಡ್ಬೇಕಂದ್ರೆ ಬೇಕಿರೋ ಒಂದಿಷ್ಟು ನೀವು ಏನೇನು ಸಾಮಗ್ರಿಗಳು ಬೇಕಂದ್ರೆ ಗೊತ್ತು ಮಾಡ್ಕೋಬೇಕು. ಒಂದು ಮೆಕ್ಕೆಜೋಳ 40-50% ಮೆಕ್ಕೆಜೋಳ 100 kgಗೆ. ಆಮೇಲೆ 15-20 kg ಅಷ್ಟು ನೀವು ಬೂಸ, ತೌಡು ಅಥವಾ ಇನ್ಯಾವುದೋ ಹೊಟ್ಟುಗಳು, ಕಾಳಿನ ಹೊಟ್ಟು. ಇನ್ನು 15-20% ಅಷ್ಟು ನಿಮ್ಮ ಪ್ರೋಟೀನ್ ಸಿಗಕ್ಕೆ ಹಿಂಡಿಗಳು. ಉದಾಹರಣೆಗೆ ಹತ್ತಿ ಹಿಂಡಿ, ಹಸುವೆ ಹಿಂಡಿ, ಸೂರ್ಯಕಾಂತಿ ಹಿಂಡಿ. ಆಮೇಲೆ ನಿಮ್ಗೆ ಶೇಂಗಾ ಹಿಂಡಿ. ಇದ್ರಲ್ಲಿ ಶೇಂಗಾ ಹಿಂಡಿ ಅಥವಾ ಸೋಯಾಬೀನ್ ಎಲ್ಲ ಸ್ವಲ್ಪ ರೇಟ್ ಜಾಸ್ತಿ ಆಗಿರೋದ್ರಿಂದ ನೀವು ಹತ್ತಿ ಹಿಂಡಿ, ಸೂರ್ಯಕಾಂತಿ ಹಿಂಡಿ ಇದರ ರೈಸ್ ಹಾಕಬಹುದು. ಮತ್ತೆ ಮಿನರಲ್ ಮಿಕ್ಸ್ಚರ್ ಅಂತ ಬರುತ್ತೆ, ಅದು 100 kg ಮಾಡ್ಬೇಕಂದ್ರೆ 2 kg ಹಾಕಬೇಕು. ಬೇಕಿದ್ರೆ ನೀವು 1 kg ಅಷ್ಟು ಯೂರಿಯಾ ಹಾಕ್ಬೋದು. 1 kg ಉಪ್ಪು ಹಾಕಬೇಕು. ಉಪ್ಪು ಕೇವಲ ರುಚಿಗಷ್ಟೇ ಅಲ್ಲ, ಅಲ್ಲಿ ಲವಣಾಂಶ ಬೇಕಾಗುತ್ತೆ ದೇಹಕ್ಕೂ. ಅದಕ್ಕೋಸ್ಕರ ನೀವು ಉಪ್ಪನ್ನು ಮಿಶ್ರಣ ಮಾಡ್ಬೇಕಾಗುತ್ತೆ. ಓಕೆ ಸರ್, ಇದೆಲ್ಲ ಮಾಹಿತಿ ಕೊಡೋಕೆ ಧನ್ಯವಾದ ಸರ್. ಆಯ್ತು. ಪಶು ಆಹಾರಗಳು ನಾವು ಇವಾಗ ಪಶು ಆಹಾರವನ್ನು ನೋಡ್ತಾ ಇದ್ದೀವಿ. ಪಶು ಆಹಾರದಿಂದ ನಮ್ಮ ಪಶುವಿಗೆ ಏನೇನು ಬೇಕಾಗಿದೆ, ಇದು ಮಿಕ್ಸ್ಚರ್, ಮಿನರಲ್ಲು, ಇದು ಮೆಂಕೆಜೋಳ ಪಶು ಆಹಾರ, ಇದು ಕಳ್ಳೆ, ಮತ್ತೆ ಇದು ಕಂಪನಿದಿಂದ ಬಂದಿದ್ದು ಪಶು ಆಹಾರ, ಎಣ್ಣೆ ಹಿರಿತ ಅಕ್ಕಿ,
ನಮ್ದು ಹೈನುಗಾರಿಕೆ ಪಶುಗಳಿಗೆ ಬೇಕಾದ ಆಹಾರವನ್ನು ಈ ತರ ನೀವು ಮನೆಯಲ್ಲಿ ಸ್ವಂತಾಗಿ ರೆಡಿ ಮಾಡ್ಕೋಬಹುದು. ಈ ತರವನ್ನು ನೀವು ಈಗ ಇದರಲ್ಲಿದೆ ಮೆಂಕೆಜೋಳ, ಅದು ಹತ್ತಿ, ಕಳ್ಳೆ ಅಥವಾ ಎಲ್ಲಾ ತರದ ಮಿಕ್ಸ್ ಆದ ನಂತರ ಇವು ಎಲ್ಲ ಟೋಟಲ್ ಈ ತರ ನಮಗೆ ಪಶುಗಳಿಗೆ ಕೊಟ್ಟರೆ ಪಶು ಹೆಲ್ತಿ ಮತ್ತು ಹಾಲಿನ ಉತ್ಪಾದನೆ ಹೆಚ್ಚಾಗುವ ಚಾನ್ಸಸ್ ಅತಿ ಹೆಚ್ಚಿದೆ. ಇದರಲ್ಲಿ ಫ್ಯಾಟ್ ಹೆಚ್ಚಾಗುತ್ತೆ, ಹಾಲು ಹೆಚ್ಚಾಗುತ್ತೆ, ಅದಕ್ಕೆ ಆದಾಯ ಹೆಚ್ಚು ಬರುತ್ತೆ. ನೀವು ಈ ತರ ಎಲ್ಲಾ ಜಾನುವಾರುಗಳಿಗೆ ಕೊಟ್ಟರು ಏನು ತೊಂದರೆ ಇಲ್ಲ. ಹೆಲ್ತ್ ಸಲುವಾಗಿ ಆದಷ್ಟು ಒಟ್ಟು ಒಳ್ಳೆಯ ಫುಡ್ ನೀವು ದಿನಾಲು ಇಂತಿಷ್ಟಂತ ಒಂದು ನ್ಯಾಚುರಲಿ ಒಂದು ದಿನಕ್ಕೆ ಎಷ್ಟಾದ್ರೂ ಮುಂದೆ ದನ ನಿಮ್ದು ಎಷ್ಟು ವೇಟ್ ಇದೆ ಆ ವೇಟಿನ ಪ್ರಕಾರ ನೀವು ಕೊಡಬಹುದು.